ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಕೆಲವೊಂದು ಅಡ್ವಾನ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಈಗ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಸಾಲ್ವ್ ಮಾಡಿದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ಬಸ್ಸು ಈಸ್ ಎ ಇಂಡಿಯನ್ ಸಿಟಿಜನ್ ಆಫ್ ಇಂಡಿಯಾ. ಹಿ ಹ್ಯಾಸ್ ಬೀನ್ ಸರ್ವಿಂಗ್ ಇನ್ ಬ್ಯಾಂಗ್ಳೂರ್ ಆಫೀಸ್ ಫಾರ್ ದಿ ಲಾಸ್ಟ್ 15 years. ಸೊ ಇಲ್ಲಿ ಲಾಸ್ಟ್ 15 yearsಯಿಂದ ಅಸಿಸಿ ಇಲ್ಲಿದ್ದಾರೆ, ಇಂಡಿಯಾದಲ್ಲೇ ಇದ್ದಾರೆ. He was transferred to Tokyo office which he joined on 24/2016. So ಈ ಡೇಟಿಗೆ ಅವನು ಇಂಡಿಯಾ ಬಿಟ್ಟು ಟೋಕಿಯೋ ಹೋಗಿದ್ದಾನೆ. Then he returned to India on 1/6/2017. He was sent, so returned to India on 6/2017. He was again sent to London office on 1/3/2018. He returned to India again on 15/3/2019. Determine his residential status for the previous year 2016-17, 17-18, 18-19 and 19-20. So ಇಲ್ಲಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ 4 years ಫೈಂಡ್ ಔಟ್ ಮಾಡಬೇಕು. ನಾವು 4 years ರೆಸಿಡೆನ್ಷಿಯಲ್ ಸ್ಟೇಟಸ್. ದೀಸ್ ಆರ್ ದ 4 previous year. ಸೊ ಈಗ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ ಅವನು ಟೋಕಿಯೋಗೆ ಜಾಯ್ನ್ ಆಗಿದ್ದು ಆನ್ 24/2016. ಸೊ ಈ ಇಲ್ಲಿ ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲೇ ಇದ್ದವನು. ಓಕೆ, ಸೊ ಇಲ್ಲಿಂದ ಈ ರಿಟರ್ನ್ ಟು ಇಂಡಿಯಾ ಆನ್ 1/6/2017. ಸೊ ಇಲ್ಲಿ ಫಸ್ಟ್ ಟೋಕಿಯೋಗೆ ಹೋಗಿದ್ದು, ದೆನ್ ಅಗೇನ್ ರಿಟರ್ನ್ ಆಗಿದ್ದು ಇಂಡಿಯಾಕ್ಕೆ. ಸೊ 1/6/2017 ಅಂದರೆ ಈ ಪೀರಿಯಡಲ್ಲಿ ಅವನು ಇಂಡಿಯಾದಲ್ಲಿ ಇರಲಿಲ್ಲ. ಓಕೆ, ಅಗೇನ್ ಹಿ ವಾಸ್ ಸೆಂಟ್ ಟು ಲಂಡನ್ ಆಫೀಸ್ ಆನ್ 1/3/2018. 1/3/2018. ಸೊ ಇದು ಇಲ್ಲಿ ಲಂಡನ್ನಿಗೆ ಹೋದವನು. ಸೊ ಅಂದರೆ ಈ ಪೀರಿಯಡಲ್ಲಿ ಹಿ ವಾಸ್ ಇನ್ ಇಂಡಿಯಾ. ಓಕೆ, ಈ ಪೀರಿಯಡಲ್ಲಿ ಟೋಕಿಯೋದಲ್ಲಿ ಇದ್ದ, ಈ ಪೀರಿಯಡಲ್ಲಿ ಇಂಡಿಯಾದಲ್ಲಿದ್ದ. Then again he returned to India on 15/3/2019. So 15/3/2019 ಗೆ again he returned to India. So this period he was in Tokyo and this period he was in London. And again ಇಲ್ಲಿ 15/3 ಆದಮೇಲೆ ಇಂಡಿಯಾಗೆ ರಿಟರ್ನ್ ಆಗಿದ್ದ. ಸೊ ಈ ಪೀರಿಯಡಲ್ಲೆಲ್ಲ ಇಂಡಿಯಾದಲ್ಲೇ ಇತ್ತು. ಓಕೆ, ಫಾರ್ ದ ಪ್ರೀವಿಯಸ್ ಇಯರ್ 16-17 ಕೇಳಿದ್ದಾರೆ. ಫಸ್ಟ್ ಒನ್ ಬೈ ಒನ್ ನೋಡೋಣ. ಈಗ ಫಾರ್ ದ ಪ್ರೀವಿಯಸ್ ಇಯರ್ 16-17ಗೆ ವೆದರ್ ಹಿ ಈಸ್ ಅ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ಫಸ್ಟ್ ಪ್ರೀವಿಯಸ್ ಇಯರ್ 2016-17 ನೋಡಿ ಎಷ್ಟು ದಿನ ಇದು. 2016-17 ಅಂದರೆ ನಮ್ಮದು 1/4/2016 31st March 2017. This is our previous year. ಸೊ ಈ ಪೀರಿಯಡಲ್ಲಿ ಬರೋಣ. 1/4/2016 to 31st March 2017. ಓಕೆ, ಈ ಪೀರಿಯಡಲ್ಲಿ ಅವನು ಬಿಟ್ಟಿದ್ದು 24/2016 ಅಂದರೆ ಅವನು 1/4/2016 he was in India up to 24/2016. ಸೊ ಅಲ್ಲಿ ಇಂಡಿಯಾದಲ್ಲಿ ಇದ್ದಿದ್ದು ಅವನು 20 days ಮಾತ್ರ. ಓಕೆ, ಓನ್ಲಿ 20 days ಇದ್ದಿದ್ದಕ್ಕೆ ಫಾರ್ ದ ಪ್ರೀವಿಯಸ್ ಇಯರ್ ವಿಲ್ ಬಿಕಮ್ ಅ ನಾನ್ ರೆಸಿಡೆಂಟ್. ಸೊ ಮಿಸ್ಟರ್ ಬಸ್ಸು is a non-resident for the previous year 16-17 as it does not satisfy any of the basic conditions. So one the basic conditions on satisfy agilla. So he is residing in India only for 20 days. So 60 days illa, 180 days illa. So for the previous year he is a non-resident. Then for the previous year 16-17 for the previous year 2017 and 18.
1718 ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದಾನೆ? ಸೊ ಈ ನಮ್ಮ ಪೀರಿಯಡ್ ಎಷ್ಟು? 1417 31st ಮಾರ್ಚ್ 2018ವರೆಗೂ ಈ ಪೀರಿಯಡಲ್ಲಿ ಎಷ್ಟು ದಿನ ಇಂಡಿಯಾದಲ್ಲಿ ಇದ್ದಾನೆ? ಇಲ್ಲಿ ನೋಡಿ 14/2017 ಸ್ಟಾರ್ಟ್ ಆಗುತ್ತೆ. ಇಲ್ಲಿ 16/2017 ರಿಟರ್ನ್ ಆಗಿದ್ದಾನೆ. ಸೊ ಇಲ್ಲಿ 16/2017 ಮತ್ತು ಲಂಡನ್ಗೆ ಹೋಗಿದ್ದಾನೆ ಆನ್ 1/3/2018. ಇಲ್ಲಿ 31st ಮಾರ್ಚ್ವರೆಗೂ ಇಂಡಿಯಾದಲ್ಲಿಲ್ಲ. ಸೊ ಈಸ್ ಲಿವಿಂಗ್ ಇಂಡಿಯಾ ಆನ್ 1/3/2018. ಸೊ ಫಾರ್ ದ ಪ್ರೀವಿಯಸ್ ಇಯರ್ 1718 ಇಷ್ಟು ದಿನ ಅವನು ಇಂಡಿಯಾದಲ್ಲಿ ಇದ್ದಾನೆ. ಸೊ ಇದನ್ನು ನಂಬರ್ ಆಫ್ ಡೇಸಲ್ಲಿ ಕೌಂಟ್ ಮಾಡಿ ಈಗ ನೋಡಿದರೆ ವಿಲ್ ಗೆಟ್ ಫಾರ್ ದ ಪೀರಿಯಡ್ ಆಫ್ ಜೂನ್, ದೆನ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ದೆನ್ ಫೆಬ್ರವರಿ, ದೆನ್ ಮಾರ್ಚ್ ಫಸ್ಟನ್ನು ನಾವು ಕೌಂಟ್ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವು ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ 274 ಡೇಸ್. 274 ಡೇಸ್ ಇಂಡಿಯಾದಲ್ಲಿದ್ದ. ಸೊ ಅಂದರೆ ಫಸ್ಟ್ ಬೇಸಿಕ್ ಕಂಡೀಷನ್ ಈ ಸ್ಯಾಟಿಸ್ಫೈಸ್ ಫಸ್ಟ್ ಬೇಸಿಕ್ ಕಂಡೀಷನ್. ಆಮೇಲೆ ಅಡಿಷ್ನಲ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿದೆ ಇಲ್ಲಿ ನೋಡಿದ್ರೀಗ. ಇಲ್ಲಿಂದ ಹಿಂದ್ಗಡೆ 1617 ಹಿಂದ್ಗಡೆ ಸೊ ಅವನು ಇಂಡಿಯಾದಲ್ಲೇ ಇದ್ದ. ಅಂದರೆ ಇದಿಷ್ಟು ಬಿಟ್ಟು ಸೊ ಈಗ ಲಾಸ್ಟ್ ನಾವು 7 years ಇದ್ದು ನಾವು ನೋಡಿದ್ವಿ ಅಂದರೆ he is in India for more than 730 days and last 10 preceding previous year ನೋಡಿದ್ರೆ he is a resident for 2 yearsಗಿಂತ ಜಾಸ್ತಿನೇ ಅವನು ರೆಸಿಡೆಂಟ್ ಇದ್ದ. ಸೊ ಇಲ್ಲಿ ಅವನು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗಿದೆ, ಆಮೇಲೆ ಅಡಿಷ್ನಲ್ ಕಂಡೀಷನ್ ಕೂಡ ಫುಲ್ಫಿಲ್ ಆಗಿದೆ. ಸೊ ದೇರ್ ಫಾರ್ ಇವನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ಬೋದು. ಮಿಸ್ಟರ್ ಬಸ್ಸು is a resident and ordinary resident for the previous year 1718 as he satisfy both basic and additional conditions. So ಈ ಪೀರಿಯಡ್ಗೆ he is a resident and ordinary resident ಅದ. ಆಮೇಲೆ ಈ ಪೀರಿಯಡಲ್ಲಿ he is a ನಾನ್ ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಪ್ರೀವಿಯಸ್ ಇಯರ್ 1819 ನೋಡೋಣ ಈಗ. ಸೊ ಅದು ಥರ್ಡ್ ಒನ್ ಪ್ರೀವಿಯಸ್ ಇಯರ್ 2018 and 19. ಅಂದರೆ ನಮ್ಮದು ಪೀರಿಯಡ್ ಸ್ಟಾರ್ಟ್ ಆಗೋದು 1/4/2018 31st ಮಾರ್ಚ್ 2019. ಓಕೆ, ಅಂದರೆ ಈ ಪೀರಿಯಡಲ್ಲಿ ಎಷ್ಟು ದಿನ ಅವನು ಇಂಡಿಯಾದಲ್ಲಿ ಇದ್ದಾನೆ? ಸೊ ಹಿ ಈಸ್ ಅ ರಿಟರ್ನ್ ಇನ್ ಇಂಡಿಯಾ, ರಿಟರ್ನ್ ಟು ಇಂಡಿಯಾ 1/3/2018 ರಿಟರ್ನ್ ಆಗಿದ್ದರೆ ಅಂದರೆ 1/4/2018 ಅಲ್ಲ 1/3/2018 ಇಂಡಿಯಾ ಬಿಟ್ಟು ಲಂಡನ್ನಿಗೆ ಹೋದ. ಸೊ ಅಲ್ಲಿ 1/4/2018 ಇಂಡಿಯಾದಲ್ಲಿ ಇಲ್ಲ ಅವನು. ಸೊ ಹಿ ಈಸ್ ರಿಟರ್ನ್ ಕಮ್ ಬ್ಯಾಕ್ ಆನ್ 15/3/2019. ಮೀನ್ಸ್ 15/3ಗೆ ಅವ್ನು ರಿಟರ್ನ್ ಆಗ ಇಂಡಿಯಾಗೆ. 15/3/2019 ಟು 31st ಮಾರ್ಚ್ 2019 ಇಷ್ಟೇ ದಿನ ಅವನು ಇಂಡಿಯಾದಲ್ಲಿ ಇದ್ದಿದ್ದು. ಸೊ ಅಂದರೆ ನಂಬರ್ ಆಫ್ ಡೇಸ್ ಎಷ್ಟಾಯ್ತದೆ? 17 ಡೇಸ್. ಓನ್ಲಿ 17 ಡೇಸ್ ಅವನು ಈ ಪೀರಿಯಡಲ್ಲಿ ಇಂಡಿಯಾದಲ್ಲಿ ಇದ್ದ. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ. ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ ಅಂದರೆ ಅಗೇನ್ ಹಿ ಈಸ್ ಅ ನಾನ್ ರೆಸಿಡೆಂಟ್. Therefore, Mr. Basu is a non-resident as he does not satisfy any of the basic conditions. Basic conditions 60 days ಆಗಲಿ ಅಥವಾ 182 ಡೇಸ್ ಆಗಲಿ ಅವನು ಅದು ಸ್ಯಾಟಿಸ್ಫೈ ಮಾಡಿಲ್ಲ, ಅದಕ್ಕೆ ಇಲ್ಲಿ ಬಿಕಮ್ ಅ ನಾನ್ ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಪ್ರೀವಿಯಸ್ ಇಯರ್ ನೋಡೋಣ ಈಗ. ಪ್ರೀವಿಯಸ್ ಇಯರ್ 2019 ಅಂದರೆ 1/4/2019 31st ಮಾರ್ಚ್ 2020. ಸೊ ಈ ಪೀರಿಯಡಲ್ಲಿ ಇಂಡಿಯಾದಲ್ಲಿ ಎಷ್ಟು ದಿನ ಅವನು ಇಂಡಿಯಾದಲ್ಲಿ ಇದ್ದ?
ಸೊ 15/3/2019ಗೆ ಹಿ ಕಮ್ಸ್ ಬ್ಯಾಕ್. ಮತ್ತು ಅವನು ಹಿ ಕಮ್ಸ್ ಬ್ಯಾಕ್ ಅಂದರೆ ಇಲ್ಲಿಂದ ಇಂಡಿಯಾದಲ್ಲೇ ಇದ್ದವನು. ಸೊ ಅಂದರೆ ನಮ್ಮ ಪೀರಿಯಡ್ ಸ್ಟಾರ್ಟ್ ಆಗಿದ್ದು 1/4/2019. ಬಟ್ ಅವ್ನು ಬಿಫೋರ್ 1920 ಪ್ರಿವಿಯಸ್ ಇಯರ್ ಸ್ಟಾರ್ಟ್ ಆಗಿಂತ ಮುಂಚೆನೇ ಅವನು ಬಂದಿದ್ದ. ಸೊ 1/4/2019ಇಂದ ಈಸ್ ಇನ್ ಇಂಡಿಯಾ ಓನ್ಲಿ. 31st March 2020ವರೆಗೂ ಈಸ್ ಇನ್ ಇಂಡಿಯಾ ಓನ್ಲಿ. ಇಲ್ಲಿ 366 ಡೇಸ್ ಕವರ್ ಆಗುತ್ತೆ ನಮಗೆ. ಸೊ ಫೆಬ್ರವರಿ 29 ಡೇಸ್ ಬರುತ್ತೆ. 360 ಅಂದರೆ ಫಾರ್ ದ ಹೋಲ್ ಇಯರ್ ಈಸ್ ಇನ್ ಇಂಡಿಯಾ ಓನ್ಲಿ. ಸೊ ಪೂರಾ ಇಡೀ ವರ್ಷ ಅವನು 1920 ಇಂಡಿಯಾದಲ್ಲೇ ಇದ್ದ. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಯಿತು. ಆಮೇಲೆ ಅಡಿಷ್ನಲ್ ಕಂಡೀಷನ್ಸ್ ಕೂಡ ಫುಲ್ಫಿಲ್ ಆಯಿತು. ಫಾರ್ ದ ಲಾಸ್ಟ್ 10 years ನೀವು ಕಂಪೇರ್ ಮಾಡಿದರೆ ಈಸ್ ಮೋರ್ ದ್ಯಾನ್ 2 years ರೆಸಿಡೆಂಟೇ ಇದ್ದ. ಆಮೇಲೆ 7 years ಕಂಪೇರ್ ಮಾಡಿದರೆ ಮೋರ್ ದ್ಯಾನ್ 730 ಡೇಸ್ ಇಂಡಿಯಾದಲ್ಲೇ ಇದ್ದ. ಬಿಕಾಸ್ ಲಾಸ್ಟ್ 15 yearsಇಂದ ಈ ಪೀರಿಯಡಲ್ಲಿ ಇವನು ಇಂಡಿಯಾದಲ್ಲೇ ಇದ್ದಾನೆ ಫಾರ್ ದ ಲಾಸ್ಟ್ 15 years. ಓಕೆ. ಸೊ ದೇರ್ ಫಾರ್ ಮಿಸ್ಟರ್ ಬಸು ಈಸ್ resident and ordinarily resident as he satisfied both basic as well as additional conditions. ಅಂದರೆ ಈ 1920 he is become a ROR. ಅಂದರೆ ಇಲ್ಲಿ 1617 ಪ್ರೀವಿಯಸ್ ಇಯರಲ್ಲಿ ಒಂದು 20 ಡೇಸ್ ಇದ್ದದಕ್ಕೆ he is a ನಾನ್ ರೆಸಿಡೆಂಟ್. ಓಕೆ. ಆಮೇಲೆ ಇಲ್ಲಿ ಪ್ರೀವಿಯಸ್ ಇಯರ್ 1718 ಮೋರ್ ದೆನ್ 182 ಡೇಸ್ ಮೀನ್ಸ್ 274 ಡೇಸ್ ಇಂಡಿಯಾದಲ್ಲಿ ಇದ್ದಿದ್ದಕ್ಕೆ ಇಟ್ಸ್ ಬಿಕಮ್ ಅ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ದೆನ್ ಪ್ರೀವಿಯಸ್ ಇಯರ್ 1819 ಓನ್ಲಿ 17 ಡೇಸ್ ಇದ್ದಿದ್ದಕ್ಕೆ ಈಸ್ ಅ ನಾನ್ ರೆಸಿಡೆಂಟ್. ಅಗೇನ್ ಪ್ರೀವಿಯಸ್ ಇಯರ್ 1920 360 ಡೇಸ್ ಇದ್ದಿದ್ದಕ್ಕೆ ಸೊ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಯಿತು. ಅಗೇನ್ ಇಟ್ ಬಿಕಮ್ ಅ ROR. ಓಕೆ. ಸೊ ಇದನ್ನು ತುಂಬ ಲಕ್ಷ್ಯ ಕೊಟ್ಟು ಮಾಡಬೇಕು. ನಂಬರ್ ಆಫ್ ಡೇಸ್ ಇಂಡಿಯಾದಲ್ಲಿ ಎಷ್ಟು ಇರ್ತಾರೆ, ಯಾವ ಪೀರಿಯಡಲ್ಲಿ ಇದನ್ನು ನೋಡಿಕೊಂಡು ಸಾಲ್ವ್ ಮಾಡಿದರೆ ಇದು ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ. ಮಿಸ್ಟರ್ ಪೀಟರ್ ಅ ಫಾರಿನರ್ ಕೇಮ್ ಟು ಇಂಡಿಯಾ ಫ್ರಮ್ USA ಫಾರ್ ದಿ ಫಸ್ಟ್ ಟೈಮ್ ಆನ್ 1/4/2013. ಸೊ ಇಲ್ಲಿ ಅಸೆಸಿ ಈಸ್ ಅ ಫಾರಿನರ್. ಸೊ ಫಸ್ಟ್ ಟೈಮ್ ಅವನು ಇಂಡಿಯಾಗೆ ಬಂದಿದ್ದಾನೆ. ಸೊ 1/4/2013ಗೆ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿದ್ದಾನೆ. ಸೊ ಅದನ್ನು ನೋಟ್ ಮಾಡ್ಕೊಳ. ಈ ಕೇಮ್ಸ್ ಟು ಇಂಡಿಯಾ ಆನ್ 1/4/2013 ಫಾರ್ ದಿ ಫಸ್ಟ್ ಟೈಮ್ ಈಸ್ ಇನ್ ಇಂಡಿಯಾ. ಓಕೆ. he stayed here continuously for 3 years and went to Iraq on 1/4/2016. ಅಂದರೆ 3 ವರ್ಷ ಕಂಟಿನ್ಯೂಸ್ ಅಂದರೆ 1/4/2013 to 31st March 2014. ದೆನ್ 1/4/2014 to 31st March 2015. ದೆನ್ 1/4/2015 to 31st March 2016ವರೆಗೂ ಇಂಡಿಯಾದಲ್ಲೇ ಇದ್ದ. 1/4/2016ಗೆ he goes back to Iraq. ಓಕೆ. ಸೊ ಅಂದರೆ ಈ ಪೀರಿಯಡಲ್ಲಿ 3 years he is in India. ಸೊ ಬಿಫೋರ್ ದ್ಯಾಟ್ he is in USA. ಆಮೇಲೆ ಈ ಪೀರಿಯಡ್ 1/4/2016ಗೆ ಇರಾಕ್ಗೆ ಹೋಗಿ he returned to India on 1/7/2016. ಅಂದರೆ 1/7/2016ಗೆ ಕಮ್ಸ್ ಟು ಬ್ಯಾಕ್ ಟು ಇಂಡಿಯಾ. ಸೊ ಅಂದರೆ ಈ ಪೀರಿಯಡಲ್ಲಿ ಇಂಡಿಯಾದಲ್ಲಿದ್ದ. ಸೊ ಅಗೇನ್ 1/7/2016ಇಂದ ಎಷ್ಟು ದಿನ ಇದ್ದವನು ಅಗೇನ್ went to USA on 1/12/2017. ಸೊ ಅಂದರೆ 1/12/2017ವರೆಗೂ ಇಂಡಿಯಾದಲ್ಲಿದ್ದ. ಸೊ ಈ ಪೀರಿಯಡಲ್ಲಿ he was in Iraq. ಅಗೇನ್ 1/12/2017ಇಂದ
comes back to India on 25th January 2020. So ಈ ಪೀರಿಯಡ್ ಅಲ್ಲಿ he was in again USA. ಇಲ್ಲಿಂದ ಮತ್ತೆ again came back to India on 25th 20 on services in India. After this period he was in India only. Okay, what is the residential status for the assessment year 2021? So 1 year ಇದ್ದ ಅವ್ರ ರೆಸಿಡೆನ್ಷಿಯಲ್ ಸ್ಟೇಟಸ್ಗೆ ಇದ್ದಾರೆ. ಅಂದರೆ ನಮ್ಮದು ರೆಲೆವೆಂಟ್ ಪೀರಿಯಡ್ ಇರೋದು 2019-20. ಸೊ ನಮ್ಮದು ಪ್ರೀವಿಯಸ್ ಇಯರ್ ಇರೋದು 2019-20. ಪ್ರೀವಿಯಸ್ ಇಯರ್ 2019-20ಲಿ ಈ ಪೀರಿಯಡಲ್ಲಿ ಎಷ್ಟು ದಿನ ಇದ್ದ ಅಂತ ಚೆಕ್ ಮಾಡೋಣ ಈಗ. ಎಷ್ಟು ದಿನ ಆನ್ 25th January 2020ಗೆ ಕಮ್ಸ್ ಬ್ಯಾಕ್ ಫ್ರಮ್ ಇಂಡಿಯಾ, ಕಮ್ಸ್ ಬ್ಯಾಕ್ ಫ್ರಮ್ USA. ಅಂದರೆ ಈಗ ನಮ್ಮದು ಪೀರಿಯಡ್ ಇರೋದು 1/4/2019 to 31st March 2020. ಸೊ ಈ ಪೀರಿಯಡಲ್ಲಿ ಎಷ್ಟು ದಿನ ಅವನು ಇಂಡಿಯಾದಲ್ಲಿ ಇದ್ದ ಚೆಕ್ ಮಾಡಬೇಕಾಗ. ಈಗ ಇಂಡಿಯಾಗೆ ವಾಪಸ್ ಬಂದಿದ್ದವನು 25th January 2020ಇಂದ ಇಂಡಿಯಾದಲ್ಲಿ ಇದ್ದಾನೆ. ಸೊ ಅಪ್ ಟು 31st March 2020ವರೆಗೂ ಈಸ್ ಇನ್ ಇಂಡಿಯಾ ಓನ್ಲಿ. ಸೊ ಅಲ್ಲಿ ಈಗ ನಂಬರ್ ಆಫ್ ಡೇಸ್ ಕೌಂಟ್ ಮಾಡಿದಾಗ ವಿಲ್ ಗೆಟ್ ಇಲ್ಲಿ 25th January ಅಂದರೆ 25th to 31st 7 days ಪ್ಲಸ್ February 29 days ಪ್ಲಸ್ March ಅಂದರೆ ಟೋಟಲ್ 67 days. 67 days he is in India. ಸೊ ಈ ಪೀರಿಯಡಲ್ಲಿ 1920ಲಿ 67 days ಇಂಡಿಯಾದಲ್ಲಿ ಇದ್ದ. ಅಂದರೆ he satisfies second basic condition. ಓಕೆ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಂತ ಫುಲ್ಫಿಲ್ ಆಯಿತು. ಸೊ he is a resident. ಈಗ ನಾವು ವೆದರ್ he is a ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದನ್ನು ಚೆಕ್ ಮಾಡಬೇಕಂದ್ರೆ ಅಡಿಷ್ನಲ್ ಕಂಡೀಷನ್ಸ್ ಚೆಕ್ ಮಾಡಬೇಕು. ಸೊ ಅಡಿಷ್ನಲ್ ಕಂಡೀಷನ್ಸ್ ಏನೇನಿದೆ, ಫಸ್ಟ್ ಅಡಿಷ್ನಲ್ ಕಂಡೀಷನ್ಸ್ ಔಟ್ ಆಫ್ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ 1920ಗಿಂತ ಮುಂಚೆ 1819ಇಂದ ಮುಂಚೆ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರಲ್ಲಿ ಸೊ ಮೋರ್ ದ್ಯಾನ್ 730 ಡೇಸ್ ಆಗುತ್ತೆ ಇಲ್ಲ ಚೆಕ್ ಮಾಡಿ. ಈಗ 7 ಅಂದೀಗ 10 years ಬ್ಯಾಕ್ ನಾವು ಕೌಂಟ್ ಮಾಡಿದ್ವಿ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 2010 to 2011. ಸೊ ಈ ಪೀರಿಯಡಿಂದ 2019-20ವರೆಗೂ 10 years ಆಗುತ್ತೆ. ಸೊ ಈ ಪೀರಿಯಡಿಂದ ಈಗ 7 years ಹಿಡಿದ್ವಿ ಅಂದರೆ ನಾವು 2011-12 12-13 then again 13-14-15. ಸೊ ಇಲ್ಲಿಂದ 7 years ಅಂದರೆ ಇಲ್ಲಿವರೆಗೂ ಬರುತ್ತೆ. ದಿಸ್ ಈಸ್ 7 years ಪ್ರೊಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಸೊ ಇಲ್ಲಂತರೂ ಮೋರ್ ದ್ಯಾನ್ 730 ಡೇಸ್ ಅಂದರೆ 3 ವರ್ಷ ಅಂತೂ ಇಂಡಿಯಾದಲ್ಲಿ ಇದ್ದ. ಸೊ ಮೋರ್ ದ್ಯಾನ್ 730 ಡೇಸ್ ಈಸ್ ಇನ್ ಇಂಡಿಯಾ. ಓಕೆ, ನೆಕ್ಸ್ಟ್ ಅಡಿಷ್ನಲ್ ಕಂಡೀಷನ್ಸ್ ಔಟ್ ಆಫ್ 10 ಪ್ರೊಸೀಡಿಂಗ್ ಪ್ರೀವಿಯಸ್ ಇಯರ್. ಸೊ ಇಲ್ಲಿ 10 ಪ್ರೊಸೀಡಿಂಗ್ ಪ್ರೀವಿಯಸ್ ಇಯರ್ ನಾವು ಕೌಂಟ್ ಮಾಡಿದಾಗ ಸೊ 3 years ಹಿ ಈಸ್ ಇನ್ ರೆಸಿಡೆಂಟ್ ಇನ್ ಇಂಡಿಯಾ ಓನ್ಲಿ. ಸೊ ಇಲ್ಲಿ ನಾವು ನೋಡಿದರೆ ಹಿ ಈಸ್ ಅ ಮೋರ್ ದೆನ್ 2 years he is a resident. ಸೊ ಇಲ್ಲಿ ಅಡಿಷ್ನಲ್ ಕಂಡೀಷನ್ಸ್ ಕೂಡ ಫುಲ್ಫಿಲ್ ಆಯಿತು. ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಮತ್ತು 2 ಅಡಿಷ್ನಲ್ ಕಂಡೀಷನ್ಸ್ ಕೂಡ ಫುಲ್ಫಿಲ್ ಆಗಿದ್ದಕ್ಕೆ ಹಿ ಈಸ್ ಅ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಆ್ಯಸ್ he satisfy both the additional conditions also, Mr. Peter is a resident and ordinary resident. ಸೊ ಈ ರೀತಿ ನಾವು ಇದನ್ನು ಚೆಕ್ ಮಾಡಿ ಸೊ ಮಿಸ್ಟರ್ ಪೀಟರ್ ಇವನ್ ಹಿ ಈಸ್ ಅ ಫಾರಿನರ್ ಆದ್ರೂ ಕೂಡ ಈಸ್ ಅ ROR ಅಂತ ನಾವು ಹೇಳ್ತೀವಿ ಬಿಕಾಸ್ ಹಿ ಈಸ್ ಸ್ಟೇಯಿಂಗ್ ಇನ್ ಇಂಡಿಯಾ more days. ಓಕೆ, ಆಮೇಲೆ 2 ಬೇಸಿಕ್ ಮತ್ತು ಅಡಿಷ್ನಲ್ ಕಂಡೀಷನ್ಸ್ 2 ಫುಲ್ಫಿಲ್ ಆಯಿತು. ಅದಕ್ಕೆ ಇವನ್ ಹಿ ಈಸ್ ಅ ಫಾರಿನರ್, ಹಿ ಈಸ್ ಅ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್.
ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಶ್ರೀ ತನುಷ್ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಇಂಡಿಯಾ, went to USA for further studies on 10/3/2018 and came back to India on 1/3/2020 early in the morning. So Indian citizen USA ಹೋಗ್ತಾರೆ ಆನ್ 10/3/2018 ಗೆ ಇಂಡಿಯಾ ಬಿಟ್ಟು USA ಹೋಗ್ತಾನೆ. Then again come back to India on 1/3/2020. ಅಂದರೆ ನಮ್ದೀಗ ರೆಲೆವೆಂಟ್ ಪ್ರೀವಿಯಸ್ ಇಯರ್ ಇರೋದು 2019-20. 1920ಲಿ ನಂಬರ್ ಆಫ್ ಡೇಸ್ ಎಷ್ಟಿದ್ದ ಅದನ್ನು ಈಗ ಸೊಲ್ಯೂಷನ್ ನೋಡೋಣ. ಸೊ ಈಗ ಅವನು USA ಹೋಗಿದ್ದು, ಲೆಫ್ಟ್ ಇಂಡಿಯಾ ಆನ್ 10/3/2018. ದೆನ್ he comes back to India on 1/3/2020. ಸೊ ಅಂದರೆ ಈ ಪೀರಿಯಡಲ್ಲಿ USA ಇದ್ದ. ಸೊ ಈ ಬಿಫೋರ್ ಲಿವಿಂಗ್ USA ಹಿ ವಾಸ್ ಇನ್ ಇಂಡಿಯಾ ಓನ್ಲಿ. ದೆನ್ ಆಮೇಲೇನು ಕೂಡ ಇಂಡಿಯಾದಲ್ಲೇ ಬಂದು ಇದ್ದವನು ಆಫ್ಟರ್ ದಿಸ್ ಪೀರಿಯಡ್ ಆಲ್ಸೋ. ಈಗ ನಮ್ದು ರೆಲೆವೆಂಟ್ ಪ್ರೀವಿಯಸ್ ಇಯರ್ ಇರೋದು 2019-20 ಅಂದರೆ 1/4/19 ಇಂದ 31st March 2020. ಸೊ ಈ ಪೀರಿಯಡಲ್ಲಿ ಎಷ್ಟು ದಿನ ಅವನು ಇಂಡಿಯಾದಲ್ಲಿ ಇದ್ದಾನೆ? ಸೊ 19 ಫ್ರಮ್ 1/4/2019 ಟು 1/3/2020ವರೆಗೂ USA ಇದ್ದ. ಸೊ ಇಂಡಿಯಾಗೆ ಬಂದಿದ್ದು 1/3/2020. ಇಲ್ಲಿಂದ ನಮ್ಮದು ಪ್ರಿವಿಯಸ್ ಇಯರ್ ಎಂಡ್ ಆಗಿದ್ದು 31st March 2020. ಸೊ ಓನ್ಲಿ 1 month ಅವನು ಇಂಡಿಯಾದಲ್ಲಿ ಇದ್ದ. ಸೊ ಅಂದರೆ ಓನ್ಲಿ ಫಾರ್ 31 days. ಓಕೆ, ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ. ಎರಡು, ಈವನ್ 60 days ಆಗಲಿ ಅಥವಾ 180 days, ಎರಡು ಕಂಡೀಷನ್ಸ್ ಫುಲ್ಫಿಲ್ ಆಗಲಿಲ್ಲ. ಸೊ ಅವನು Sri Tanush is a non-resident. Sri Tanush is a non-resident as he does not satisfy any of the basic conditions. ಯಾವುದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಇಲ್ಲ, therefore he is a non-resident. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ ಸ್ಟಡಿ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅದನ್ನು ನೋಡೋಣ. ಸೊ ಅದನ್ನು ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಖಂಡಿತವಾಗಿ ನೀವು ಸ್ಟಡಿ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಇನ್ ದ ಎಕ್ಸಾಮ್.